ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಪುತ್ತೂರು. ನಿಮಗೆ ಪಡುವಾರಹಳ್ಳಿ ಪಾಂಡವರು ಅನ್ನೋ ಸಿನಿಮಾದ ಕತೆ ಗೊತ್ತಿದೆ ಅಲ್ವಾ? ಪಡುವಾರಹಳ್ಳಿಯ 5 ಯುವಕರ ಆದರ್ಶದ ಕತೆ ಅದು. ಆದ್ರೆ ರಿಯಲ್ ಜೀವನದಲ್ಲಿ ಪಡುವಾರಹಳ್ಳಿಯ ಕಥೆಯೇ ಬೇರೆ ಇದೆ. ಅಲ್ಲೀಗ 5 ಮಂದಿ ಪಾತಕಿಗಳ ಹೆಣ ಬಿದ್ದಿದೆ. ಪಡುವಾರಹಳ್ಳಿಗೆ ಅಲ್ಲಿನ ಪಾತಕ ಲೋಕ ಹೊಸ ರಕ್ತ ಚರಿತ್ರೆಯನ್ನು ಬರೆದಿದೆ. ಹಾಗಾದ್ರೆ ಈ ಬಾರಿ ಬಲಿಯಾದ ಆ ಪಾತಕಿ ಯಾರು? ಇದೇ ಇವತ್ತಿನ ಸ್ಕೆಚ್, ಪಡುವಾರಹಳ್ಳಿ ಪಾತಕ ಲೋಕ. ಒಂದು ಕಡೆ ಹೆಲ್ಮೆಟ್, ಮತ್ತೊಂದು ಕಡೆ ಬಿದ್ದಿರೋ ಸ್ಕೂಟರ್, ಪಕ್ಕದಲ್ಲೇ ಬಿದ್ದಿರೋ ಡೆಡ್ ಬಾಡಿ. ಈ ಘನ ಘೋರ ದೃಶ್ಯ ಕಂಡು ಬಂದಿದ್ದು ಮೈಸೂರಿನ ವಿವಿಪುರಂನ 6ನೇ ಕ್ರಾಸ್ನಲ್ಲಿ. ಇದು ವಿವಿಪುರಂ ನಿವಾಸಿಗಳು ಎಂದು ಕಂಡಿರದ ಘೋರ ದೃಶ್ಯ ಕಣ್ರಿ. ಇದೇ ತಿಂಗಳು 23ನೇ ತಾರೀಕು ಶುಕ್ರವಾರ ಕಂಡ ಈ ದೃಶ್ಯ ಇಡೀ ಮೈಸೂರನ್ನೇ ಬೆಚ್ಚಿ ಬೀಳಿಸಿತ್ತು. ನಡು ರಸ್ತೆಯಲ್ಲೇ ಭೀಕರವಾಗಿ ಕೊಲೆಯಾದ ಆ ವ್ಯಕ್ತಿಯ ಹೆಸರೇ ಕೃಷ್ಣ ಅಲಿಯಾಸ್ ಬೆಣ್ಣೆ ಕೃಷ್ಣ, ಮೈಸೂರಿನ ಪಡುವಾರಹಳ್ಳಿ ನಿವಾಸಿ. ಮೈಸೂರಿನ ಪಡುವಾರಹಳ್ಳಿಗೆ ಒಂದು ಇತಿಹಾಸ ಇದೆ ಕಣ್ರಿ. ಆ ಇತಿಹಾಸ ಏನು ಅನ್ನೋದನ್ನ ಹೇಳೋಕು ಮುನ್ನ ಈ ಬೆಣ್ಣೆ ಕೃಷ್ಣನ ಬಗ್ಗೆ ಹೇಳ್ಬಿಡ್ತೀವಿ ಕೇಳಿ. ಕೃಷ್ಣ ಅಂತ ಅವರು ಎಲೆಕ್ಟ್ರಿಕ್ ಕೆಲಸ ಮಾಡೋದು, ನಮ್ಮ ಪಡುವಾರಹಳ್ಳಿ ಅವರು, ನಮ್ಮ ರಿಲೇಟಿವ್. ಅವ್ರು ಮಾಮೂಲಿ ಬೆಳಿಗ್ಗೆ ಅಲ್ಲಿ ಮಾಮೂಲಿ ಒಂದು ರೌಂಡ್ ಬರ್ತಾ ಇದ್ರು. ಸುಬ್ಬಮ್ಮ ಎದುರುಗಡೆ ಒಂದು ಟೀ ಹೋಟ್ಲ್ ಇದೆ, ಅಲ್ಲಿ ಟೀ ಹೋಟ್ಲು ಕುಡ್ಕೊಂಡು ಇಲ್ಲಿ ಹೈವೇ 18 ಹತ್ರ ಮಾಮೂಲಿ 8 ಕ್ರಾಸಲ್ಲಿ ಹೈವೇ 18ನಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತಿರ್ತಾರೆ. ಅಲ್ಲೆಲ್ಲ ಬಂದು ಮಾಮೂಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ತಿಂಡಿ ತಿನ್ಕೊಂಡು ಟೀ ಕುಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಆ ಬರುವಾಗ ಇದು 11:15 ಇರಬೇಕು. ಈ ಥರ ಘಟನೆ ನಡೆದಿದೆ. ನಮಗೆ ಮೆಸೇಜ್ ಬಂದಿದ್ವಿ ಅಲ್ಲಿಗೆ. ಆವಾಗ ಈ ಥರ ಆಯಿತು ಅಂತ ಆಮೇಲೆ ಗೊತ್ತಾಯಿತು. ಯಾರು ಏನಂತ ನಮ್ಗೆ ಗೊತ್ತಿಲ್ಲ. ಎಲೆಕ್ಟ್ರಿಕಲ್ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿದ್ದ ಕೃಷ್ಣ ಒಬ್ಬ ರೌಡಿ ಶೀಟರ್. ಮೈಸೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಪಟ್ಟಿಯಲ್ಲಿರೋ ಈತ ಪಾತಕಿ ಅವ್ವ ಮಾದೇಶನ ಶಿಷ್ಯ. ಅವ್ವ ಮಾದೇಶನ ಬಗ್ಗೆ ಸಾಕಷ್ಟು ಹೇಳೋದಿದೆ. ಅದಕ್ಕೂ ಮೊದಲು ಈ ರೌಡಿ ಕೃಷ್ಣನನ್ನ ಹತ್ಯೆ ಮಾಡಿದ ಆ ಪಾತಕಿಗಳನ್ನ ತೋರಿಸ್ಬಿಡ್ತೀವಿ ನೋಡಿ. ಬೆಂಗಳೂರು ನಗರದಲ್ಲಿ ಜೆಪಿ ನಗರಲ್ಲಿ ಒಬ್ಬ ಸಸ್ಪೆಕ್ಟನ್ನ ರೌಂಡ್ ಅಪ್ ಮಾಡಲಾಯಿತು. ಆ ಸಸ್ಪೆಕ್ಟ್ ಭಾರತ್ ಅಂತ ಹೇಳಿ ಆತನನ್ನ ರೌಂಡ್ ಅಪ್ ಮಾಡಿ ಅಲ್ಲಿ ಕ್ವೆಶ್ಚನಿಂಗ್ಗೆ ಒಳಪಡಿಸಿದಾಗ ಒಬ್ಬ ಹೇಮಂತ ವಿವೇಕನಗರ ಮೈಸೂರು, ಸಂಜು ಅಲಿಯಾಸ್ ಸ್ಯಾಮ್ಸನ್ ಚಾಮುಂಡಿ ಹಿಲ್ ಮೈಸೂರು, ಸಂದೇಶ್ ಅಲಿಯಾಸ್ ಸ್ಯಾಂಡಿ ವಿನಾಯಕನಗರ ಮೈಸೂರು, ಮೂರ್ತಿ ಅಲಿಯಾಸ್ ಕಾಟು ವಿನಾಯಕನಗರ ಮೈಸೂರು, ಧರ್ಮೇಂದ್ರ ಅಲಿಯಾಸ್ ಅಪ್ಜಿ ಸಿದ್ದರಾಮನಹುಂಡಿ ಮೈಸೂರು, ಭರತ್ ಕುಮಾರ್ ಅಲಿಯಾಸ್ ಬಾಲು ವಿನಾಯಕನಗರ ಮೈಸೂರು, ಅಶೋಕ್ ಈತ ಕೂಡ ಮೈಸೂರು. ಕೇಳಿದ್ರಲ್ಲ, ಇವರೇ ಬೆಣ್ಣೆ ಕೃಷ್ಣನನ್ನ ನಡು ರಸ್ತೆಯಲ್ಲಿ ಚೆಂಡಾಡಿದ್ದು ಅದಿನ್ನೆಂತ ದ್ವೇಷ ಆಯ್ತು ನೋಡ್ರಿ. ಲಾಂಗ್ ಹಿಡಿ ಕಿತ್ತು ಹೋಗೋ ಮಟ್ಟಿಗೆ ಕೊಂದು ಹಾಕಿದ್ದಾರೆ ಅಂದ್ರೆ. ಕೃಷ್ಣನನ್ನ ಕೊಂದ ಹೇಮಂತ್ ಗ್ಯಾಂಗ್ ಸಣ್ಣ ಪುಟ್ಟ ರೌಡಿಗಳು ಅಂದುಕೋಬೇಡಿ. ಒಂದು ಕಾಲದಲ್ಲಿ ಪಡುವಾರಹಳ್ಳಿಯನ್ನೇ ಅಡ್ಡ ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಕಿಂಗ್ ಎನ್ನಿಸಿಕೊಂಡಿದ್ದ ದೇವು ಅಲಿಯಾಸ್ ದೇವೇಂದ್ರನ ಅಸೋಸಿಯೇಟ್ಸ್. ಒಂದು ಕಾಲದಲ್ಲಿ ಅವ್ವ ಮಾದೇಶ
ಮತ್ತು ದೇವು ಇಡೀ ಮೈಸೂರನ್ನೇ ಅಡ್ಡ ಮಾಡಿಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೋಟಿ ಕೋಟಿ ಹಣ ಮಾಡಿದ್ದ ಪಾತಕಿಗಳು. ಅಂತ ಪಾತಕಿಗಳ ಸಹಚರರು ಮೈಸೂರಿನ ಗಲ್ಲಿ ಗಲ್ಲಿಯಲ್ಲೂ ಇದ್ದಾರೆ. ಇಪ್ಪತ್ಮೂರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10 ಗಂಟೆ ಸಮಯ ವಿವಿಪುರಂಗೆ ಟೀ ಕುಡಿಯಲು ಬಂದ ಕೃಷ್ಣ ಟೀ ಕುಡಿದು ತಿಂಡಿ ತಿಂದು ಸ್ನೇಹಿತರನ್ನ ಮಾತಾಡಿಸಿಕೊಂಡು ಇದೇ ಆಕ್ಟಿವಾ ಸ್ಕೂಟರ್ನಲ್ಲಿ ಮನೆ ಕಡೆ ಹೊರಡ್ತಾನೆ. ಹೆಲ್ಮೆಟ್ ಧರಿಸಿ ಇದೇ ರಸ್ತೆಯಲ್ಲಿ 40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಿದ್ದ ಕೃಷ್ಣನನ್ನ ಹಿಂದೆಯಿಂದ ಸ್ಯಾಂಟ್ರೋ ಕಾರೊಂದು ರಭಸವಾಗಿ ಬಂದು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ತಕ್ಷಣ ನೆಲಕ್ಕೆ ಬಿದ್ದ ಕೃಷ್ಣ ಎದ್ದು ಸಾವರಿಸಿಕೊಳ್ಳುವಷ್ಟರಲ್ಲಿ ಮುಸುಕು ಧರಿಸಿದ್ದ ಈ ಪಾತಕಿಗಳು ಲಾಂಗು ಮಚ್ಚಿನಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕೊಂದು ಹಾಕ್ತಾರೆ. ಕೃಷ್ಣನನ್ನ ಕೊಂದ ಆ ಪಾಪಿಗಳು ಅವತ್ತೇ ಊರು ಖಾಲಿ ಮಾಡ್ತಾರೆ. ಸ್ಥಳಕ್ಕೆ ಬಂದ ಕಮಿಷನರ್ ಸಾಹೇಬ್ರು ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡ್ತೀವಿ, ಡೋಂಟ್ ವರಿ ಅಂತಾರೆ. ವಿವಿಪುರಂ ಪೊಲೀಸರು ಕೃಷ್ಣನ ಮರ್ಡರ್ ಕೇಸನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುತ್ತಾರೆ. ಕೊಲೆ ಮಾಡಿದ ಪಾತಕಿಗಳನ್ನ ಬಂಧಿಸಲೇಬೇಕು, ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದ್ದ ಪೊಲೀಸರು 2 ಟೀಮ್ ಜೊತೆ ಸಿಸಿಬಿ ಪೊಲೀಸರ ಸಹಾಯ ಪಡೆದು ತನಿಖೆ ಶುರು ಮಾಡಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಅಷ್ಟಕ್ಕೂ ಈ ಪಾತಕಿಗಳು ಕೃಷ್ಣನನ್ನ ಕೊಲೆ ಮಾಡಿದ್ ಯಾಕೆ ಅನ್ನೋದು ನಿಮಗೆ ಅರ್ಥವಾಗಬೇಕು ಅಂದ್ರೆ ಈ ಪಡುವಾರಳ್ಳಿಯ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೇಬೇಕಿದೆ. ಸ್ಯಾಂಡಲ್ವುಡ್ನಲ್ಲಿ ಪಡುವಾರಹಳ್ಳಿ ಪಾಂಡವರು ಅನ್ನೋ ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಗ್ರಾಮದ ಮುಖಂಡನೊಬ್ಬ ಮುಗ್ಧ ಹಳ್ಳಿ ಜನರ ಬಾಳಲ್ಲಿ ಚೆಲ್ಲಾಟವಾಡೋದನ್ನ ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ರು. ಆದ್ರೆ ಅದೇ ಹಳ್ಳಿಯಲ್ಲಿ ರಾಮು, ರಾಜೇಶ್, ಕರಿಯಪ್ಪ, ದೇವು ಮತ್ತು ಮೊನ್ನೆ ಕೊಲೆಯಾದ ಕೃಷ್ಣ ಸೇರಿದಂತೆ 5 ರೌಡಿಗಳು ಈವರೆಗೂ ಕೊಲೆಯಾಗಿದ್ದಾರೆ. ಪಡುವಾರಹಳ್ಳಿಯಲ್ಲಿ ರೌಡಿಗಳೇ ಒಂದು ಕಾನೂನು ಮಾಡಿಕೊಂಡಿದ್ದಾರೆ ಕಣ್ರಿ. ಕೊಲೆ ಮಾಡಿದವರನ್ನ ಕೊಲೆಯಲ್ಲೇ ಅಂತ್ಯ ಕಾಣಿಸಬೇಕು, ನಾವು ಮಾಡಿದ್ದೇ ಕಾನೂನು ಅನ್ನೋ ಅಟ್ಟಹಾಸದಿಂದ ಮೆರೆಯುತ್ತಿರೋ ರೌಡಿಗಳು ಕೊಲೆಯಲ್ಲೇ ಅಂತ್ಯ ಕಾಣ್ತಿರೋದು ದುರಂತ. ಅಷ್ಟಕ್ಕೂ ಕೃಷ್ಣನನ್ನ ಕೊಂದ ಪಾತಕಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟ ಸತ್ಯವೇನು? ಅವ್ವ ಮಾದೇಶನ ಶಿಷ್ಯ ಕೃಷ್ಣನನ್ನ ಕೊಲ್ಲೋದಕ್ಕೆ ಹೇಗೆಲ್ಲ ಸಂಚು ರೂಪಿಸಿದ್ರು ಅನ್ನೋ ಕತೆ ಹೇಳ್ತೀರಿ ಸಣ್ಣ ಬ್ರೇಕ್ನ ನಂತರ. ಪಡುವಾರಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಹವಾ ಮಡಗಿದ್ದ ರೌಡಿ ಅವ್ವ ಮಾದೇಶ ಜೆಡಿಎಸ್ ಕಾರ್ಪೊರೇಟರ್ ಆಗಿದ್ದ. ಇನ್ನಾತನ ಸಹಚರನಾಗಿ ಗುರುತಿಸಿಕೊಂಡಿದ್ದ ಕೃಷ್ಣ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹಂತ ಹಂತವಾಗಿ ಬೆಳೀತಾ ಇದ್ದ. ಆದ್ರೀಗ ವೈರಿ ಪಡೆ, ಅವನ ಹೆಣ ಕೆಡವಿದೆ. ಅದಕ್ಕೆ ಕಾರಣ ಪಾತಕಿ ದೇವು ಮರ್ಡರ್. ಎಸ್, ಅದು ಮೇ 5, 2016ನೇ ತಾರೀಕು ಮೈಸೂರಿನ ಪಡುವಾರಹಳ್ಳಿಯಲ್ಲಿ ಬೆಳ್ಳಂಬೆಳಿಗ್ಗೆ ರೌಡಿ ದೇವು ಅಲಿಯಾಸ್ ದೇವೇಂದ್ರನ ಹತ್ಯೆ ನಡೆದು ಹೋಗಿತ್ತು. ದೇವು ಕೊಲೆ ನಡೆದು ಕೇವಲ 6 ತಿಂಗಳಷ್ಟೇ. ನೆತ್ತರಿನ ವಾಸನೆ ಇನ್ನೂ ಆರಿರಲಿಲ್ಲ ಕಣ್ರಿ. ಅಷ್ಟರಲ್ಲೇ ಅವ್ವ ಮಾದೇಶನ ಬಲಗೈ ಬಂಟನಾಗಿದ್ದ ಕೃಷ್ಣನನ್ನ ಕೊಂದು ಮುಗಿಸಿದ್ರು. ಪಡುವಾರಹಳ್ಳಿಯ ರಕ್ತ ಚರಿತ್ರೆಯ ದಾಖಲೆಗೆ ಬೆಣ್ಣೆ ಕೃಷ್ಣನ ಮತ್ತೊಂದು ಮರ್ಡರ್ ಸೇರಿಕೊಂಡಿದೆ. ದೇವು ಗ್ಯಾಂಗ್ನಿಂದ 3 ಹತ್ಯೆಯಾದ್ರೆ ಅವ್ವ ಮಾದೇಶನ ಗ್ಯಾಂಗ್ನಲ್ಲಿ 2 ಕೊಲೆಯಾಗಿ ಹೋಗಿದ್ದಾರೆ. ಅದರಲ್ಲೊಬ್ಬ ಬೆಣ್ಣೆ ಕೃಷ್ಣ. ಅವ್ವ ಮಾದೇಶ ಮತ್ತು ದೇವು ಗ್ಯಾಂಗ್ನ ಭೀಕರ ಹತ್ಯೆಯ ಬಗ್ಗೆ ಅರ್ಥವಾಗಬೇಕು ಅಂದ್ರೆ ಪಡುವಾರಹಳ್ಳಿಯಲ್ಲಿ ನಡೆದ 4 ರಕ್ತ ಚರಿತ್ರೆಯ ಬಗ್ಗೆ ತಿಳ್ಕೊಳ್ಳೇಬೇಕಿದೆ.
2008ರಲ್ಲಿ ಈ ಪಡುವಾರಹಳ್ಳಿಯಲ್ಲಿ ಅವ್ವ ಮಾದೇಶನ ಹವಾ ಇತ್ತು. ರಿಯಲ್ ಎಸ್ಟೇಟ್ ದಂಧೆ ಕಾವೇರ್ತಿದ್ದ ಆ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲಾ ರೌಡಿಗಳು ಲ್ಯಾಂಡ್ ಡೀಲಿಂಗ್ಗೆ ಏಳಿತಾರೆ. ಅದೇ ರೀತಿ ಅವ್ವ ಮಾದೇಶ ಕೂಡ ತನ್ನ ಹವಾ ಇಟ್ಕೊಂಡಿರ್ತಾನೆ. ವಿದ್ಯಾರಣ್ಯಪುರಂನ ರೌಡಿ ಗಣೇಶ ಜೈಲು ಸೇರಿದ ಮೇಲೆ ಮೈಸೂರಿನ ರೌಡಿ ಸಾಮ್ರಾಜ್ಯದ ಅಧಿಪತ್ಯವನ್ನ ಆಳ್ತಿದ್ದವನು ಇದೆ ಅವ್ವ ಮಾದೇಶ. 32ನೇ ವಾರ್ಡಿನ ಜೆಡಿಎಸ್ ಅಭ್ಯರ್ಥಿಯಾಗಿ ಅಭೂತಪೂರ್ವ ಗೆಲುವು ಸಾಧಿಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಈತ ಲ್ಯಾಂಡ್ ಮಾಫಿಯಾವನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದ. ಆದ್ರೆ ಅದೇ ಸಮಯಕ್ಕೆ ಅವ್ವ ಮಾದೇಶನಿಗೆ ಮೊದಲ ಬಾರಿ ಎದುರು ಬಿದ್ದವನು ಈ ದೇವು ಅಲಿಯಾಸ್ ದೇವೇಂದ್ರ. ಲ್ಯಾಂಡ್ ವಿಚಾರದಲ್ಲಿ ಇಬ್ಬರ ನಡುವೆ ಆರಂಭವಾದ ಶೀತಲ ಸಮರ ಮುಗಿಲು ಮುಟ್ಟಿತ್ತು. ದೇವು ತನ್ನ ಗ್ಯಾಂಗ್ ಕಟ್ಟಿಕೊಂಡು ಅವ್ವ ಮಾದೇಶನ ವಿರುದ್ಧ ದೊಡೆ ತಟ್ಟಿದ್ದ. ಅದು ಆತನಿಗೆ ಕಬ್ಬಿಣದ ಕಡಲೆಯಂತಾಗಿತ್ತು. ಅಷ್ಟೇ ಅಲ್ಲ, ಅವ್ವ ಮಾದೇಶನ ಮೇಲೆ ದೇವು ಸಹಚರರಾದ ರಾಜೇಶ್ ಮತ್ತು ರಾಮು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅದೃಷ್ಟವಶಾತ್ ಅವತ್ತು ಅವ್ವ ಮಾದೇಶ ತಪ್ಪಿಸಿಕೊಂಡು ಆಸ್ಪತ್ರೆ ಸೇರಿದ್ದ. ತನ್ನ ಮುಂದೆ ಬೆಳೆದ ಬಚ್ಚಾಗಳು ನನ್ನ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಇವರಿಗೊಂದು ಗತಿ ಕಾಣಿಸಲೇಬೇಕು ಅಂತ ನಿರ್ಧಾರಕ್ಕೆ ಬಂದ ಅವ್ವ ಮಾದೇಶ ತನ್ನ ಮೇಲೆ ದಾಳಿ ಮಾಡಲು ಬಂದ ರಾಜೇಶ್ ಮತ್ತು ರಾಮು ಬಗ್ಗೆ ಶಿವನಿಶ್ಚಿತ್ ಎಂಬ ಹುಡುಗನಿಂದ ಮಾಹಿತಿ ಪಡಿತಾನೆ. ಹುಣಸೂರಿನ ಹೊರವಲಯದ ತೋಟದ ಮನೆಯಲ್ಲಿ ಅವಿತುಕೊಂಡಿದ್ದ ರಾಜೇಶ್ ಮತ್ತು ರಾಮುವನ್ನ ಅವ್ವ ಮಾದೇಶನ ಸಹೋದರ ಮಂಜು ಅಲಿಯಾಸ್ ಮಂಜುನಾಥ್, ಬಾಲಹಳ್ಳಿ ಸತೀಶ, ಚಂದ್ರ, ರವಿ, ಶಿವಕುಮಾರ್, ಅಂಬಿ ಮತ್ತು ಕಾರ್ತಿಕ್ ಅವರ ಮೇಲೆ ದಾಳಿ ಮಾಡಿ ಕೊಂದು ಹಾಕ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಾಜೇಶ್ ಮತ್ತು ರಾಮು ಜೊತೆ ಅವತ್ತು ರಾತ್ರಿ ತೋಟದ ಮನೆಯಲ್ಲಿ ಅವಿತುಕೊಂಡಿದ್ದ ಈ ದೇವು ಮತ್ತು ಸುನಿಲ್ ಎಸ್ಕೇಪ್ ಆಗ್ತಾರೆ. ಘಟನೆಯಲ್ಲಿ ಅವರೊಬ್ಬರು ಐ ವಿಟ್ನೆಸ್ ಆಗಿದ್ರಿಂದ ಈ ಅವ್ವ ಮಾದೇಶ ಪೊಲೀಸರ ಮುಂದೆ ಶರಣಾಗ್ತಾನೆ. ತನ್ನ ಕಣ್ಣು ಮುಂದೆಯೇ ತನ್ನ ಹುಡುಗರನ್ನ ಕೊಂದವರನ್ನ ಬಿಡಬಾರದು, ಅವರಿಗೊಂದು ಗತಿ ಕಾಣಿಸಲೇಬೇಕು ಅಂತ ಸ್ಕೆಚ್ ಹಾಕಿದ ದೇವು 3 ವರ್ಷಗಳ ನಂತರ ಅಂದ್ರೆ 2011 ಅಕ್ಟೋಬರ್ 3ನೇ ತಾರೀಕು ಅವ್ವ ಮಾದೇಶನ ಜೊತೆ ಗುರುತಿಸಿಕೊಂಡಿದ್ದ ಕರಿಯಪ್ಪನನ್ನ ಟಿಕೆ ಲೇಔಟ್ನ ಅಂಗಡಿ ಮುಂದೆ ಕೊಂದು ಸೇಡ್ ತೀರಿಸಿಕೊಂಡಿದ್ದ. ಮರ್ಡರ್ ಕೇಸ್ ಇತ್ತು. ಅದರಲ್ಲಿ 9 ಜನಕ್ಕೆ ಪೊಲೀಸ್ ಕಡೆಯಿಂದ ಆರೋಪಿ ಮಾಡಿದ್ದೀವಿ. ಅಲ್ಲಿ A1 to 8 ಜನಕ್ಕೆ ಇವತ್ತು ಕನ್ವಿಕ್ಷನ್ ಆಗಿದೆ. ಎಲ್ಲರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ ಫಾರ್ ಕೇಸ್ ಆಫ್ ಮರ್ಡರ್. ಫಾರ್ ಅದರ್ ಅಫೆನ್ಸಸ್ ದ ಸೇಮ್ ದಿಸ್ ಥಿಂಗ್ ಬೇರೆ ಬೇರೆ ಅಫೆನ್ಸಸ್ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ 5 ವರ್ಷ ಕಾನ್ಸಿಕ್ಯೂಟಿವ್ ರಿಟರ್ನ್ಗೆ ಕೂಡ ಆದೇಶ ಮಾಡಿದ್ದಾರೆ. ಕರಿಯಪ್ಪನ ಕೊಲೆ ಪ್ರಕರಣದಲ್ಲಿ ದೇವು ಪ್ರಮುಖ ಆರೋಪಿಯಾಗಿದ್ದ. 2 ಗುಂಪುಗಳಲ್ಲಿ ತಲೆಗಳು ಉರುಳಿದ್ವು. ಇಬ್ಬರ ಕೊಲೆ ಪ್ರಕರಣಗಳು ನ್ಯಾಯಾಲಯದ ಕಟಕಟೆಯಲ್ಲಿ ಸಾಗ್ತಿತ್ತು. 8 ವರ್ಷಗಳ ನಂತರ ಹುಣಸೂರಿನ ಜೋಡಿ ಕೊಲೆ ಪ್ರಕರಣಕ್ಕೆ ಅಂತ್ಯ ಕಂಡಿತ್ತು. ಐ ವಿಟ್ನೆಸ್ಗಳೇ ಸಾಕ್ಷಿ ಹೇಳುವಾಗ ಉಲ್ಟಾ ಹೊಡೆದ್ರು ಸಾಂದರ್ಭಿಕ ಸಾಕ್ಷಿಗಳು ಶಿಕ್ಷೆ ತಪ್ಪಿಸೋಕೆ ಬಿಡಲಿಲ್ಲ. ಸರ್ಕಾರಿ ಅಭಿಯೋಜಕರ ಪಕ್ಕ ವಾದ ಮತ್ತು ಡ್ರ್ಯಾಗರ್ನಲ್ಲಿದ್ದ ಕೂದಲು ಮತ್ತು ರಾಮು ಸಹೋದರ ಲೋಕೇಶ್ ನೀಡಿದ ಹೇಳಿಕೆ ಅವ್ವ ಮಾದೇಶನ ಹೆಡೆಮುರಿ ಕಟ್ಟಿತ್ತು. ಮಾದೇಶ ಮತ್ತು ಆತನ ಗ್ಯಾಂಗ್ ಮೇಲಿದ್ದ ಆರೋಪ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಒಳಗಾಗಬೇಕಾಯಿತು. ತೀರ್ಪು ಏನಾಯಿತು ಅಂತಂದ್ರೆ ಜೀವಾವಧಿ ಶಿಕ್ಷೆ ಆಗಿದೆ. ಆ ಮೃತರ ಕುಟುಂಬಗಳಿಗೆ 3 ಲಕ್ಷ ಪರಿಹಾರ ಕೊಡಬೇಕು ಅಂತಾಗಿದೆ. A1 to 8 ಇವರು ದಂಡ ಅಮೌಂಟನ್ನು ಸುಮಾರು ಒಟ್ಟು ಎಲ್ಲ ಸೇರಿ ಒಂದು 10 ಲಕ್ಷ ರೂಪಾಯಿ ಅಮೌಂಟನ್ನ ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅವ್ವ ಮಾದೇಶನ ಗ್ಯಾಂಗ್ ಜೈಲು ಸೇರಿಕೊಂಡಿದ್ದೆ ತರ ಇತ್ತ ಪಡುವಾರಹಳ್ಳಿ ದೇವು ಬಲಾಢ್ಯನಾಗಿ ಬಿಟ್ಟ. ದಿನೇ ದಿನೇ ಪಡುವಾರಹಳ್ಳಿಯಲ್ಲಿ ದೇವುವಿನ ಆರ್ಭಟ ಹೆಚ್ಚಾಯಿತು. ಅದನ್ನ ಕಂಡ ಅವ್ವ ಮಾದೇಶ ತನ್ನ ಸಾಮ್ರಾಜ್ಯಕ್ಕೆ ಪೆಟ್ಟು ಬೀಳೋದು ಗ್ಯಾರಂಟಿ ಅಂದವನೇ ದೇವು ಕೊಲೆಗೆ ಸ್ಕೆಚ್ ರೆಡಿ ಮಾಡಿದ್ದ. ಹಾಗಾದ್ರೆ ದೇವುವನ್ನ ಕೊಲೆ ಮಾಡೋದಕ್ಕೆ ಅವ್ವ ಮಾದೇಶ ಹೇಗೆಲ್ಲ ಪ್ಲಾನ್ ಮಾಡಿದ್ದ? ದೇವುವನ್ನ ಕೊಂದ ರೀತಿಯಲ್ಲೇ ಹೇಮಂತ್ ಕಡೆಯವರು ಕೃಷ್ಣನನ್ನ ಕೊಂದು ಮುಗಿಸಿದ್ರ? ಆ ಡೀಟೇಲ್ಸ್ ಹೇಳ್ತೀನಿ ಸಣ್ಣ ಬ್ರೇಕ್ನ ನಂತರ. ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಅಡ್ಡ ಬರ್ತಾನೆ ಅನ್ನೋ ಕಾರಣಕ್ಕೆ ದೇವು ಕೊಲೆಗೆ ಸ್ಕೆಚ್ ಹಾಕಿದ್ದ ಅವ್ವ ಮಾದೇಶ
2016 ಮೇ ತಿಂಗಳಲ್ಲಿ ದೇವುವನ್ನ ಕೊಂದು ಮುಗಿಸ್ತಾನೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ದೇವು ಕೊಲೆ ಪ್ರಕರಣದಲ್ಲಿ ಅವ್ವ ಮಾದೇಶ ಸೇರಿದಂತೆ ಒಟ್ಟು 28 ಮಂದಿ ಜೈಲು ಪಾಲಾಗ್ತಾರೆ. ಆದರೆ ಕೃಷ್ಣ ಬಚಾವಾಗಿರ್ತಾನೆ. ಅವ್ವ ಮಾದೇಶ ಮತ್ತು ದೇವು ಇಬ್ಬರು ಆ ಜನ್ಮ ವೈರಿಗಳಂತೆ ಕಚ್ಚಾಡ್ತಿದ್ರು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅವ್ವ ಮಾದೇಶನಿಗೆ ಅಡ್ಡಿಯಾಗಿದ್ದ ದೇವು ಅವನ ಕೆಂಗಣ್ಣಿಗೆ ಗುರಿಯಾಗಿದ್ದ. ದೇವುವನ್ನ ಬಿಟ್ರೆ ಇಂದಲ್ಲ ನಾಳೆ ನನಗೆ ಸ್ಕೆಚ್ ಹಾಕಿಬಿಡ್ತಾನೆ, ಹೇಗಾದ್ರೂ ಸರಿ ಅವನನ್ನ ಕೊಂದು ಮುಗಿಸಲೇಬೇಕು ಅಂತ ಜೈಲಿನಲ್ಲಿದ್ದುಕೊಂಡೇ ಒಂದು ಸ್ಕೆಚ್ ರೆಡಿ ಮಾಡ್ತಾನೆ. ಎರಡು 2016 ಮೇ 5ನೇ ತಾರೀಕು ಬೆಳಗ್ಗೆ 7 ಗಂಟೆ ಸಮಯ ಮನೆಯಿಂದ ಹೊರಬಂದ ದೇವು ಅವ್ವ ಮಾದೇಶನ ಸಹಚರರಿಂದ ಬಲಿಯಾಗಿ ಹೋಗ್ತಾನೆ. ಕರಿಯಪ್ಪನ ಕೊಲೆ ಸೇಡು ತೀರಿಸಿಕೊಂಡ ಮಾದೇಶ ಇನ್ನು ಮುಂದೆ ತನಗ್ಯಾರು ವಿರೋಧಿಗಳೇ ಇಲ್ಲ ಅಂತ ಜೈಲಿನಲ್ಲೇ ಸ್ವೀಟ್ ಹಂಚಿದ್ದ. ದೇವು ಕೊಲೆ ಪ್ರಕರಣವನ್ನ ತನಿಖೆ ನಡೆಸಿದ ಪೊಲೀಸರು ಅವ್ವ ಮಾದೇಶನ ಕಡೆಯವರನ್ನ ಕೋಕಾ ಕಾಯ್ದೆಯಡಿ ಬಂಧಿಸಿ 28 ಮಂದಿಯನ್ನ ಜೈಲಿಗೆ ಹಾಕ್ತಾರೆ. ಆದರೆ ದೇವು ಕೊಲೆ ಪ್ರಕರಣದಲ್ಲಿ ಕೃಷ್ಣನ ಹೆಸರು ಕೇಳಿ ಬಂದಿದ್ರು. ಅದೃಷ್ಟವಶಾತ್ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ. ಆದರೆ ದೇವು ಸಹಚರರಿಂದ ತಪ್ಪಿಸಿಕೊಳ್ಳೋಕಾಗ್ಲಿಲ್ಲ. ದೇವು ಕೊಲೆ ನಡೆದ 6 ತಿಂಗಳಲ್ಲಿ ಬೆಣ್ಣೆ ಕೃಷ್ಣ ಹೆಣವಾಗಿದ್ದಾನೆ. ದೇವುವನ್ನ ಕೊಂದ ಆರೋಪಿಗಳು ಹೇಗೆ ಪೊಲೀಸರಿಗೆ ಶರಣಾದರು, ಅದೇ ರೀತಿಯಲ್ಲಿ ಕೃಷ್ಣನನ್ನ ಕೊಂದ ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ. ಸಿದ್ದರಾಮಯ್ಯನ ಹುಂಡಿಯ ಹೇಮಂತ್, ಬೆಂಗಳೂರಿನ ಶರತ್, ಪಡುವಾರಹಳ್ಳಿಯ ಸಂಜು, ಸಂದೇಶ್, ಮೂರ್ತಿ, ಧರ್ಮೇಶ್ ಮತ್ತು ಅಶೋಕ್ ಶರಣಾದವರು. ಕೊಲೆಯಾದ ಕೃಷ್ಣ ಬಂಧಿತರಲ್ಲಿ ಏವನ್ನಾಗಿದ್ದ ಹೇಮಂತ್ನನ್ನ ಕೊಲ್ಲೋಕೆ ಸಂಚು ರೂಪಿಸಿದ್ದ ಎನ್ನಲಾಗ್ತಿದೆ. ಕೃಷ್ಣನ ಮರ್ಡರ್ ಸ್ಕೆಚ್ ರೆಡಿಯಾಗಿದ್ದು ಮೈಸೂರಲ್ಲೇ ಅನ್ನೋ ವಿಷಯ ವಿಚಾರಣೆ ವೇಳೆ ತಿಳಿದು ಬಂದಿದೆ. ಕೆಲವು ದಿನಗಳಿಂದ ಕೃಷ್ಣನ ಚಲನ ವಲನಗಳ ಮೇಲೆ ತಂಡ ಕಣ್ಣಿಟ್ಟಿತ್ತು. ಈ ಹಿಂದೆ ಇದೇ ತಂಡದಿಂದ ಅಟೆಂಪ್ಟ್ ಆಗಿ ಕೃಷ್ಣ ಮಿಸ್ ಆಗಿದ್ದ. ಆದರೆ ಶುಕ್ರವಾರ ಕೃಷ್ಣನ ಅದೃಷ್ಟ ಕೈಕೊಟ್ಟಿತ್ತು. 7 ಮಂದಿ ಪೈಕಿ 5 ಮಂದಿ ಹಾಕಿದ ಟಾರ್ಗೆಟ್ಗೆ ಸಿಕ್ಕಿಬಿದ್ದ. ನಡು ರಸ್ತೆಯಲ್ಲಿ ಹಾಡ ಹಗಲೇ ಹೆಣವಾಗಿ ಹೋದ. ಇವರು ಸಸ್ಪೆಕ್ಟ್ ಮಾಡಿದ್ದು ಏನು ಅಂದ್ರೆ, ಈತ ಕೃಷ್ಣ ಅನ್ನೋನು ಅವರ ಆಪೋಸಿಟ್ ಗ್ಯಾಂಗ್ಗೆ ಸೇರಿದವನು ಇರೋದ್ರಿಂದ ಇವ್ರ ಗ್ಯಾಂಗ್ನ ಅವನು ಹೇಮಂತನ್ನ ಮರ್ಡರ್ ಮಾಡಬಹುದು ಅನ್ನೋ ಒಂದು ಸಸ್ಪಿಷನ್ ಅಲ್ಲಿ ಅವನು ಮರ್ಡರ್ ಮಾಡೋದಕ್ಕಿಂತ ಮುಂಚೆ ಅವನನ್ನೇ ಮೊದಲು ನಾವು ಅಟ್ಯಾಕ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಕೃಷ್ಣನ ಅಟ್ಯಾಕ್ ಮಾಡಿ ಅವನು ಕೊಲೆ ಮಾಡಿದ್ರು ಅಂತ ಈಗ ಸದ್ಯಕ್ಕೆ ಅವರು ಕೊಟ್ಟಂತಹ ಒಂದು ಹೇಳಿಕೆ. ಕೃಷ್ಣನನ್ನ ಎತ್ತಿದವರ ಪೈಕಿ ದೇವೇಂದ್ರ ಹೊರತುಪಡಿಸಿ ಉಳಿದವರೆಲ್ಲ ರೌಡಿ ಶೀಟರ್ಗಳು. ದೇವು ಪ್ರಕರಣದ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆ ಹೂಡಲಾಗಿದೆ. ಕೃಷ್ಣ ಕೊಲೆ ಆರೋಪಿಗಳ ಮೇಲೂ ಕೋಕಾ ಅನ್ವಯವಾಗಲಿದೆಯಾ ಅನ್ನೋ ಬಗ್ಗೆ ಪೊಲೀಸರು ಪುರಾವೆಗಳನ್ನ ಕಲೆ ಹಾಕ್ತಿದ್ದಾರೆ. ದೇವು ಅಲಿಯಾಸ್ ದೇವಿ ಮರ್ಡರ್ ಕೇಸಲ್ಲಿ ಸುಮಾರು 28 ರೌಡಿ ಶೀಟರ್ಸ್ನ ಆರೋಪಿಗಳನ್ನ ಕೋಕಾ ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿತ್ತು. ಅವರೆಲ್ಲರೂ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕೇಸಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಕೈ ಎತ್ಕೊಂಡು ಬರುವಂಥ ದಿನಗಳಲ್ಲಿ ನಮಗೆ ಸಿಗುವಂಥ ಎವಿಡೆನ್ಸಸ್ ಮೇಲೆ ಕೋಕಾ ಕಾಯ್ದೆಯನ್ನು ಕೂಡ ಅಳವಡಿಸಲಿಕ್ಕಾದ್ರೆ ಆ ಕಾಯ್ದೆಯನ್ನು ಕೂಡ ಅಳವಡಿಸಿಕೊಂಡು ಇವ್ರ ಮೇಲೆ ನಾವು ಕ್ರಮವನ್ನು ತಗೊಳ್ತೇವೆ. ಈ ಒಂದು ಗ್ಯಾಂಗ್ನ ಯಾರು ಇನ್ನೂ ಒಂದಷ್ಟು ಸಹಚರರಿದ್ದಾರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾದವರು, ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗುತ್ತೆ. ಕೃಷ್ಣನ ಮರ್ಡರ್ ಕೇಸ್ನಲ್ಲಿ ಮತ್ತಷ್ಟು ಆರೋಪಿಗಳ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತಷ್ಟು ಮಂದಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಎಂದು ಹೇಳುತ್ತಿರುವ ಆಯುಕ್ತರು ಇದಕ್ಕಾಗಿ ಒಂದು ತಂಡವನ್ನ ರಚನೆ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಹೆಚ್ಚಿನ ವಿಚಾರಣೆಯನ್ನ ಮಾಡಲಾಗುತ್ತೆ. ಆ ವಿಚಾರಣೆಯಲ್ಲಿ ಸತ್ಯಾಂಶಗಳು ಇನ್ನೂ ಹೊರಗೆ ಬರುತ್ತೆ ಅಂತ ನಮ್ಗನ್ಸುತ್ತೆ. ಈ ಒಂದು ಘಟನೆಯಲ್ಲಿ ಈ ಬರೀ 7 ಜನ ಅಷ್ಟೇ ಅಲ್ಲ, ಇನ್ನೊಂದಷ್ಟು ಆರೋಪಿಗಳು ಸೇರ್ಕೊಂಡಿದ್ದಾರೆ ಅಂತ ಈಗಾಗಲೇ ಬಂದಿರೋ ಮಾಹಿತಿ ಇದೆ ನಮಗೆ.
ಕ್ಷುಲ್ಲಕ ಕಾರಣಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ಅಧಿಪತ್ಯ ಸ್ಥಾಪಿಸುವ ಹಪಾಹಪಿಯಲ್ಲಿ ಪಡುವಾರಹಳ್ಳಿ ಈಗಾಗಲೇ 5 ತಲೆಗಳನ್ನ ಕಳೆದುಕೊಂಡಿದೆ. ಪಡುವಾರಹಳ್ಳಿಯ ಈ ರಕ್ತ ಚರಿತ್ರೆಯನ್ನ ರಕ್ತಾಕ್ಷರದಲ್ಲೇ ಬರೆಯುವಂತಾಗಿದೆ. ಸಾಂಸ್ಕೃತಿಕ ನಗರದ ಮಧ್ಯದಲ್ಲೇ ಹಳ್ಳಿಯ ಸೊಗಡನ್ನ ಇದುವರೆಗೂ ಉಳಿಸಿಕೊಂಡು ಬರುತ್ತಿರುವ ಮೈಸೂರು ಪಡುವಾರಹಳ್ಳಿಯಲ್ಲಿ ನಡೆಯುತ್ತಿರುವ ರಕ್ತ ಚರಿತ್ರೆಯಿಂದ ನೆತ್ತರು ತುಂಬಿಕೊಂಡಿದೆ. ಅರಮನೆ ನಗರಿ ಮೈಸೂರು ಅಲ್ಲಿನ ದಸರಾ ಉತ್ಸವದಿಂದಾಗಿ ಜಗದ್ವಿಖ್ಯಾತಿಗೊಂಡಿದೆ. ಅಂತ ಪ್ರಸಿದ್ಧ ನಗರಿಯಲ್ಲಿ ಪಾತಕ ಲೋಕ ತಾಂಡವವಾಡ್ತಿದೆ. ಅದಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಪೊಲೀಸರು ಮಾಡಲಿ ಅಂತ ಹೇಳ್ತಾರೆ. ಇವತ್ತಿನ ಎಪಿಸೋಡ್ ಮುಗಿಸ್ತಾರೆ. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.